ಕ್ಯಾಬಿನೆಟ್ನ ಕಸರತ್ತಿನ ಕಥೆ ಇವತ್ತೊಂದು ವಿಚಾರವನ್ನು ಹೇಳಲೇಬೇಕು. ಎಲ್ಲ ಪಕ್ಷಗಳಿಗೆ ಸೇರಿದಂಗೆ ಅದು ಏನು ನೋಡೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಕಗ್ಗಂಟೆ ಆಗ್ಬಿಟ್ಟಿದೆ. ಡಿಕೆ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಗೆ ಅದೇಕೋ ಮುಹೂರ್ತವೇ ಕೂಡಿ ಬರ್ತಾ ಇಲ್ಲ ಅಂತಿದ್ದಾರೆ. ನಿನ್ನೆ ದೆಹಲಿಯಲ್ಲಿದ್ದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಹೈಕಮಾಂಡ್ ನಾಯಕರಾದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಎಐಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ತಮ್ಮ ಪಟ್ಟಿಯನ್ನೆಲ್ಲ ಕೊಟ್ಟಿದ್ರು. ಆದರೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದರು. ಅವ್ರದ್ದು ಒಂದು ಕಾರಣ ಇತ್ತು. ಹಾಗಾಗಿ ಸಭೆ ಅಪೂರ್ಣ ಆಯಿತು, ನಿಮಗೂ ಗೊತ್ತಿದೆ. ಈಗ ರಾಹುಲ್ ಗಾಂಧಿ ಉಭಯ ನಾಯಕರ ಪಟ್ಟಿ ಕೊಟ್ಟಿದ್ರು. ಇವರೆಲ್ಲ ಸೇರಿಕೊಂಡು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಕೊಟ್ಟ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರು ಒಪ್ಪಲೇ ಇಲ್ಲಂತೆ. ಯಾಕೆ? ಹೊಸ ಪಟ್ಟಿ ತರ ಕೇಳಿದಾರಂತೆ. 20 ಸಚಿವ ಸ್ಥಾನ ಇದೆ, ನೀನು ಒಬ್ಬ ಫ್ರೆಂಡ್ ಏನೋ, 43 ಶಾಸಕರ ಪಟ್ಟಿಯನ್ನು ಇವರು ಕೊಟ್ಟಿದ್ದಾರೆ. ಇದರಲ್ಲಿ ಹಿಂದಿನ ಸರ್ಕಾರದಲ್ಲಿದ್ದ 11 ಮಾಜಿ ಸಚಿವರ ಹೆಸರನ್ನೇ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಹಿರಿಯರಿಗೆ ಪಕ್ಷ ಸಂಘಟನೆಯ ಹೊಣೆ ಕೊಡಿ, ಜೊತೆಗೆ ಹೊಸಬರಿಗೆ ಅವಕಾಶ ಕಲ್ಪಿಸಿಕೊಡಿ ಅಂತ ಹೇಳಿ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಮವಾರ ದೆಹಲಿಗೆ ಹೋಗ್ತಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ಮತ್ತೆ ಕರೆಯೋ ಸಾಧ್ಯತೆ ಇದೆ. ಕರೆದೇ ಕರೀತಾರೆ, ಅನುಮಾನನಿಲ್ಲ. ಸೊ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಈ ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿದ್ದಂಥ ಪ್ರಮುಖರು ಯಾರ್ಯಾರು ಇವರು ಕೊಟ್ಟಿದ್ರಲ್ಲ, ಒಂದು 11 ಜನರದ್ದು ಯಾರ್ಯಾರು ನೋಡ್ಬಿಡೋಣ. ರೈಟ್, 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ ಡಿಕೆ ಸಿದ್ದು ಪಟ್ಟಿಯಲ್ಲಿದ್ದ ಹಿರಿಯರು ಯಾರ್ಯಾರು ಅಂದರೆ ರಾಹುಲ್ ಗಾಂಧಿಗೆ ಇದೆಲ್ಲ ಸ್ವಲ್ಪ ಸಮಾಧಾನ ತಂದಿಲ್ಲ ಈ ಹೆಸರುಗಳು. ಇದ್ದಿದ್ಯಾರು? ಜಮೀರ್ ಅಹಮದ್ ಅವರು ಮಾಜಿ ಸಚಿವ, ಎಲ್ಲ ಮಾಜಿ ಸಚಿವರೇ ಹೆಚ್ಚು ಕಡಿಮೆ. ಚಲುವರಾಯ ಸ್ವಾಮಿ ಹೆಸರಿತ್ತು, HK ಪಾಟೀಲ್ ಅವರ ಹೆಸರಿತ್ತು. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನ ಇವರು ಬರ್ಕೊಂಡು ಹೋಗಿದ್ರು. ಸಂತೋಷ್ ಲಾಡ್ ಅವರ ಹೆಸರಿತ್ತು. ಆಮೇಲೆ SS ಮಲ್ಲಿಕಾರ್ಜುನ್, ಇವರೆಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಮಂತ್ರಿಗಳೇ. ಶಿವಾನಂದ ಪಾಟೀಲ್ ಅವರ ಹೆಸರಿತ್ತು. ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ನಾಗೇಂದ್ರ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಇತ್ತು ಪಾಪ. ಇನ್ನು ಮಂಕಾಳು ವೈದ್ಯ, ಇವರೆಲ್ಲ ಮಾಜಿ ಸಚಿವರ ಹೆಸರುಗಳು ಇತ್ತು. ಆದರೆ ಇದಕ್ಕೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿ ಪದೇ ಪದೇ ಅವ್ರವ್ರ ಹೆಸರನ್ನೇ ತರ್ತಿರಲ್ಲ, ಸ್ವಲ್ಪ ಹೊಸಬರು ಕೊಡಿ, ಫಸ್ಟ್ ಟೈಮ್ ಮಂತ್ರಿ ಆಗೋವಂಥವ್ರಿಗೆ ಅವಕಾಶ ಕೊಡಿ, ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು. ಇವರೆಲ್ಲ ಬೇಕಾದ ಸರ್ತಿ ಅಧಿಕಾರ ಅನುಭವಿಸಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಹಾಗಂತ ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ, ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು